ನಮ್ಮ ರೈತರು ಸಹಕಾರಿಗಳು ಎಲ್ಲರೂ ಸೇರಿ ಇಂದು DCC ಬ್ಯಾಂಕ್ಗೆ ಮುತ್ತಿಗೆ ಹಾಕ್ತಕ್ಕಂಥದ್ದು ಪ್ರತಿಭಟನೆ ಆಗ್ತಕ್ಕಂಥದ್ದು ಮಾಡಿದ್ದೇವೆ. ಹುಣಸೂರು ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಜಿಲ್ಲೆಗಳಲ್ಲೂ ಸಹ ಈ ಒಂದು ಅನ್ಯಾಯ ನಡೀತಾ ಇದೆ. ನಮ್ಮ ಹುಣಸೂರು ತಾಲೂಕಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಧರ್ಮಾಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಅನಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹೆಗ್ಗಂದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹೀಗೆ ಹಲವಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ನಮ್ಮ ರೈತರು ಕಳೆದ 6 ತಿಂಗಳ ಹಿಂದೆ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ. ಸಾಲವನ್ನು ಮರುಪಾವತಿ ಮಾಡಿರ್ತಕ್ಕಂಥ ರೈತರಿಗೆ 6 ತಿಂಗಳಾದರೂ ಸಹ ಇವತ್ತು ಸಾಲವನ್ನು ಕೊಡ್ತಾ ಇಲ್ಲ. ರೈತರು ಇವತ್ತು ಸಾಲವನ್ನು ಮರುಪಾವತಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಕಷ್ಟದಲ್ಲಿ ಮರುಪಾವತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೈಕ್ರೋ ಫೈನಾನ್ಸ್ ವಿರುದ್ಧ ಇವತ್ತು ದೊಡ್ಡ ಒಂದು ಕಾಯ್ದೆನೇ ತಂದಿದ್ದೀರಾ. ನಮ್ಮ ರೈತರು ನೀವು ಸಾಲವನ್ನು ಮರುಪಾವತಿಯನ್ನು ಮಾಡಿದಂಥವ್ರಿಗೆ ಸಾಲವನ್ನು ಕೊಡದೇ ಇದ್ದರೆ ಎಲ್ಲಿಗೋಗ್ಬೇಕು? ಅವರು 2%, 3%, 5% ಸಾಲ ಇಸ್ಕೊಬಂದು ಸಾಲ ಮರುಪಾವತಿ ಮಾಡ್ತಾ ಇದ್ದಾರೆ. ಇವತ್ತು 5 ತಿಂಗಳಾಯಿತು, 6 ತಿಂಗಳಾಯ್ತು, ನೀವು ಸಾಲವನ್ನು ಕೊಡ್ತಾ ಇಲ್ಲ. ನಾನು ಹುಣಸೂರು ತಾಲೂಕಿನ ಶಾಸಕನಾಗಿ, ಒಬ್ಬ ಕಿರಿಯ ಸಹಕಾರಿಯಾಗಿ, ಈ DCC ಬ್ಯಾಂಕ್ನ ಮಾಜಿ ಅಧ್ಯಕ್ಷನಾಗಿ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ದಯಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ. ಸಾಲವನ್ನು ಯಾರು ಮರುಪಾವತಿಯನ್ನು ಮಾಡಿದ್ದಾರೆ ಅವ್ರಿಗೆ ದಯಮಾಡಿ ಸಾಲವನ್ನು ಬೇಗ ರಿಲೀಸ್ ಮಾಡಿ ಅಂತಕ್ಕಂಥ ಮನವಿಯನ್ನು ನಮ್ಮೆಲ್ಲ ಅಧಿಕಾರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿದೆ. ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ರು ಅದು ಯಾವುದೂ ಸಹ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಧಿಕಾರಿಗಳು. ಅವರ ಸ್ವೇಚ್ಛಾಚಾರ ಯಾರ ಆದೇಶದ ಮೇಲೆ ನಡೀತಾ ಇದ್ದಾರೋ ಗೊತ್ತಿಲ್ಲ. ಇವತ್ತು ಅವ್ರಿಗೆ ರೈತರು ಬೇಕಾಗಿಲ್ಲ, ಸಹಕಾರ ಸಂಘಗಳು ಉಳಿತಕ್ಕಂಥದ್ದು ಬೇಕಾಗಿಲ್ಲ. ಸಹಕಾರ ಸಂಘಗಳನ್ನ ಹಾಳು ಮಾಡಬೇಕು. ನಮ್ಮ ಹುಣಸೂರು ತಾಲೂಕಿನಲ್ಲಿ ರೈತರು ಇವತ್ತು ಕೋಟ್ಯಾಂತರ ರೂಪಾಯಿ ಮರುಪಾವತಿ ಮಾಡಿದ್ದಾರೆ. ಮರುಪಾವತಿ ಮಾಡಿದ್ರು ನೀವು ಸಾಲವನ್ನೇ ಕಟ್ಟಿಲ್ಲ ಅಂತಕ್ಕಂಥ ನೋಟಿಸನ್ನು ಮತ್ತೊಮ್ಮೆ ರೈತರಿಗೆ ಕೊಡ್ತಾ ಇದ್ದಾರೆ. ರೈತರು ಎಲ್ಲಿ ಹೋಗಬೇಕು? ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಈ ರೀತಿ ಆದರೆ ಸಾಲವನ್ನು ಏನು 1 ಲಕ್ಷ, 2 ಲಕ್ಷ, 3 ಲಕ್ಷ ಮರುಪಾವತಿ ಮಾಡಿದ್ದಾರೆ ಅವ್ರಿಗೆ ಪುನಃ ನಿಮ್ಮ ಬ್ಯಾಂಕಿಂದ ಸಾಲವನ್ನು ಕಟ್ಟಬೇಕು ಅಂತಕ್ಕಂಥ ನೋಟಿಸನ್ನು DCC ಬ್ಯಾಂಕಿಂದ ಕೊಡೋದೇ ಆದರೆ ರೈತರು ಸಾಲವನ್ನು ಯಾಕೆ ಕಟ್ಟಬೇಕು? ಸಾಲವನ್ನು ಕಟ್ಟಿರ್ತಕ್ಕಂಥ ರೈತರಿಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀರಿ. ಇವತ್ತು ಏನೋ ದುರುಪಯೋಗ ಆಗಿದೆ ಅಂತ ಅದನ್ನು ಚರ್ಚೆ ಮಾಡಬೇಕಲ್ವಾ, ತನಿಖೆ ಮಾಡಿಸ್ಬೇಕಲ್ವಾ? 1 ವರ್ಷಗಟ್ಟಲೆ ಆಯಿತು. ರೈತರಿಗೆ ಸಾಲವನ್ನು ಕಟ್ಟಿರ್ತಕ್ಕಂಥ ಅನಗೂಡು ಸೊಸೈಟಿಯಲ್ಲಿ ಸಾಲವನ್ನು ಕಟ್ಟಿರ್ತಕ್ಕಂಥ ರೈತರಿಗೆ ನೋಟಿಸ್ ಜಾರಿ ಮಾಡ್ತಾ ಇದ್ದೀರಿ. ಏನು ಮಾಡ್ಬೇಕು ರೈತರು? ಧರ್ಮಾಪುರ ಸೊಸೈಟಿಲಿ 6 ತಿಂಗಳಾಗಿದೆ ಸಾಲ ಕಟ್ಟಿ, ಸಾಲ ಕೊಡ್ತಾ ಇಲ್ಲ. ಇವತ್ತು ನಾನು ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದೇನೆ. ರೈತರಿಗೆ ಇವತ್ತು ಅನ್ಯಾಯ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಸಹ ನಾನು ಚರ್ಚೆ ಮಾಡಿದ್ದೇನೆ ಅವ್ರ ಜೊತೆ. ಯಾಕೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ, ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಕಾರಣವನ್ನು ಸಹ ಕೊಡ್ತಾ ಇಲ್ಲ. ನಿನ್ನೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಲೆಟ್ರ್ ಕೊಟ್ಟ ಮೇಲೆ ನಿನ್ನೆ ರಿಲೀಸ್ ಆರ್ಡ್ರ್ ಕೊಟ್ಕೊಳ್ಸಿದ್ದಾರೆ. ಇವತ್ತು ನಿಮಗೆಲ್ಲ ಕೊಟ್ಟಿದ್ದಾರೆ, ಒಂದಷ್ಟು ಜನಕ್ಕೆ ಕೊಟ್ಟಿರ್ಬೇಕಿಲ್ಲ, ರಿಲೀಸ್ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ.
ಇವತ್ತು ಏನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಈಗಾಗಲೇ ಹಲವಾರು ಸೊಸೈಟಿಗಳಲ್ಲಿ ದುರುಪಯೋಗ ಆಗಿದೆ. ಆಡಿಟ್ ರಿಪೋರ್ಟ್ ಬಂದಿದೆ, ರೆಸಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಬೋರ್ಡಲ್ಲಿ. ಇಂಥ CEO ದುರುಪಯೋಗ ಪಡಿಸ್ಕೊಂಡಿದ್ದಾನೆ, ರೈತರ ಹಣ ದುರುಪಯೋಗ ಆಗಿದೆ, ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದು ಸಹ ನಮ್ಮ ರೈತರು, ನಮ್ಮ ಆಡಳಿತ ಮಂಡಳಿಗಳು ಕೊಟ್ಟಿದ್ರೂ ಸಹ, ಆಡಿಟ್ ರಿಪೋರ್ಟ್ ಇದ್ದರೂ ಸಹ ಸ್ಟೇಷನಲ್ಲಿ ಕೊಟ್ಟರೆ FIR ಆಗಲ್ಲ, ಯಾರಿಗೋ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗಲ್ಲ, ಹತ್ರಕ್ಕೆ ಸೇರಿಸಲ್ಲ, ರೈತರನ್ನ ಹತ್ರಕ್ಕೆ ಸೇರಿಸಲ್ಲ, ಆಡಳಿತ ಮಂಡಳಿಯವ್ರನ್ನ ಹತ್ರಕ್ಕೆ ಸೇರಿಸಲ್ಲ. ಅದ್ರ ವಿರುದ್ಧವಾಗಿ ರೈತರಿಗೆ ನೀವು ಸಾಲ ಕಟ್ಟಿ ಅಂತಕ್ಕಂಥ ನೋಟಿಸ್ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ನನಗನ್ಸುತ್ತೆ DCC ಬ್ಯಾಂಕು ದಿವಾಳಿ ಆಗಿದೆ, ರೈತರಿಗೆ ಸಾಲ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಕಳೆದ 1 ವರ್ಷ 1 ತಿಂಗಳ ಅವಧಿಯಲ್ಲಿ DCC ಬ್ಯಾಂಕು ದಿವಾಳಿ ಆಗಿದೆ. ಜೊತೆಗೆ ಪಕ್ಷಪಾತ ಇದರಲ್ಲಿ, ರೈತರಿಗೂ ಪಕ್ಷ, ರೈತರು ಪಾಪ ಅವ್ರ ಪಾಡ್ಗೆ ಅವರು ಇವತ್ತು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದಲ್ಲ, ಅವ್ರು ಯಾರು ನೆಮ್ಮದಿಯಾಗಿ ಜೀವನವನ್ನು ಮಾಡಬಾರ್ದು, ಅಲ್ಲೂ ಪಕ್ಷ, ಧರ್ಮಾಪುರಕ್ಕೂ ಪಕ್ಷ, ಅನಗೂಡ್ಗೂ ಪಕ್ಷ, ಹೆಗ್ಗೊಂದೂರ್ಗೂ ಪಕ್ಷ, ಕಾಂಗ್ರೆಸ್ನವರು, BJPಯವರು, ಜನತಾದಳದವರು, ಅಲ್ಲೂ ವಿಂಗಡಣೆ. ನಾವು ರೈತರಿಗೆ ಭೇದ ಭಾವ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಸಹ ಇವತ್ತು ರೈತರನ್ನೂ ಸಹ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಡೀತಾ ಇದೆ. ಬಹುಶಃ ಇವತ್ತು DCC ಬ್ಯಾಂಕು ದಿವಾಳಿ ಅಂತಕ್ಕೆ ಬಂದು ನಿಂತಿದೆ. ನೂರಕ್ಕೆ 100 ಬೇಕಾದಂಥವ್ರಿಗೆ ಸಾಲ, ಲಂಚವನ್ನು ಕೊಡಬೇಕು. ಸಾಲ ತಗೊಳ್ಳೋಕ್ಕೂ ಸಹ ಪ್ರಥಮ ಬಾರಿಗೆ DCC ಬ್ಯಾಂಕ್ನಲ್ಲಿ ರೈತರು ಇವತ್ತು ಸಾಲ ತಗೊಳ್ಳೋಕ್ಕೆ, ಇವತ್ತು ಸಾಲ ತೆಗೆದುಕೊಳ್ಳಿಕ್ಕೆ ಇವತ್ತು ಲಂಚವನ್ನು ಕೊಟ್ಟು ಸಾಲವನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ. ಜೊತೆಗೆ ರಾಜಕೀಯ ಒತ್ತಡ, ಇವತ್ತು ಇಲ್ಲೂ ಸಹಕಾರ ಸಂಘದಲ್ಲಿ ಇವತ್ತು ರಾಜಕೀಯ ಒತ್ತಡ, ಸಾಲ ಕೊಡಬೇಡಿ ಸಂಘಕ್ಕೆ ಅಂತ ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳ ಪ್ರಸ್ತಾಪ ಮಾಡ್ತೀನಿ. ಈಗ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಅವರು ರೈತರಲ್ಲಿ. ನಾನು ಬಹುಶಃ ಎಲ್ಲೂ ಸಹ ನಾನು ಈ ರೀತಿಯಾದಂಥ ಪರಿಸ್ಥಿತಿ ನಾನು ನೋಡಿರಲಿಲ್ಲ ಇಲ್ಲಿ ತನಕ. ರೈತರಲ್ಲೂ ಕಾಂಗ್ರೆಸ್ಸು, BJP, ಜನತಾದಳ ಅಂತಕ್ಕಂಥ ನೋಡಿಲ್ಲ ನಾನು. ಇವತ್ತು ಕುಮಾರಣ್ಣ ಅವರು 26,000 ಕೋಟಿ ಸಾಲ ಮನ್ನಾ ಮಾಡಿದರು. 26,000 ಕೋಟಿ ಇವನು BJP, ಇವನು ಜನತಾದಳ, ಇವನು ಕಾಂಗ್ರೆಸ್ಸು, ಇವನು ಈ ಜಾತಿ ಆ ಜಾತಿ ಯಾವುದನ್ನೂ ಸಹ ನೋಡಿರಲಿಲ್ಲ. ಇವತ್ತು ನಮಗೆ ಗೊತ್ತಾಗ್ತಿಲ್ಲ ಮುಖ್ಯಮಂತ್ರಿಗಳ ನಿರ್ದೇಶನವನ್ನು ಕೊಟ್ಟಿದ್ದಾರೋ, ಮಂತ್ರಿಗಳ ನಿರ್ದೇಶನವನ್ನು ಕೊಟ್ಟಿದ್ದಾರೋ. ಬಹುಶಃ ಇವತ್ತು DCC ಬ್ಯಾಂಕ್ನಲ್ಲಿ ಆಡಳಿತಾಧಿಕಾರಿ ಇದ್ದಾರೆ, ಒಬ್ಬ ನಿವೃತ್ತ ಅಧಿಕಾರಿಯನ್ನು ಇವತ್ತು DCC ಬ್ಯಾಂಕ್ನಲ್ಲಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಅವ್ರಿಗೆ ಯಾರು ಸೂಚನೆ ಕೊಡ್ತಾ ಇದ್ದಾರೆ, ಅವ್ರು ಯಾರು ಮಾತನ್ನ ಕೇಳ್ತಾರೆ ಅಂತಕ್ಕಂಥದ್ದು ಬಹುಶಃ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸರ್ಕಾರ ಏನು ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ ಅದರಂತೆ ಇವತ್ತು DCC ಬ್ಯಾಂಕ್ ನಡ್ಕೊಳ್ತಾ ಇದೆ. ಒಂದು ಕಡೆ DCC ಬ್ಯಾಂಕ್ನಲ್ಲಿ ಅವ್ರು ಹೇಳ್ತಕ್ಕಂಥದ್ದು, DCC ಬ್ಯಾಂಕ್ನಲ್ಲಿ ದುಡ್ಡಿಲ್ಲ, DCC ಬ್ಯಾಂಕ್ ದಿವಾಳಿ ಆಗಿದೆ. ಇನ್ನೊಂದು ಕಡೆ ಅವ್ರು ಬೇಕಾಗಿರ್ತಕ್ಕಂಥ ಸಂಘಗಳಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಇವತ್ತು ಇಲ್ಲೇ ಬಂದಿದೆ ನೋಟಿಸು, ಈ ರೈತ ರೇವಣ್ಣ ಬಿನ್ ಅಶ್ವತ್ಥರಾವ್ ಅಂತ ಅನಗೂಡವರು ದುಡ್ಡು ಕಟ್ಟಿರ್ತಕ್ಕಂಥ ರಿಸಿಪ್ಟು ಸಹ ಇಲ್ಲೇ ಇದೆ. ಇಟ್ಕೊಳ್ಳಿ, ಇಲ್ಲಿದೆ ನೋಡಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅನಗೂಡು 1,60,000 ರಿಸಿಪ್ಟ್ ಕೊಟ್ಟಿದ್ದಾರೆ. ಇದು ಯಾವ ತಿಂಗಳಲ್ಲಿ? 11/9/2024 ರೈತರಿಗೆ ನೋಟಿಸ್ ಕೊಡ್ತಾರೆ. ಪುನಃ ಅನಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ 5/3/2025 ನೀವು 1,60,000 ಪುನಃ ಮರುಪಾವತಿ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ನೋಟಿಸನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ಅಂತಕ್ಕಂಥದ್ದು ನಮ್ಮ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. DCC ಬ್ಯಾಂಕು ಅಸ್ತಿತ್ವದಲ್ಲಿದೆಯಾ? ನಮ್ಮ ಸಹಕಾರ ಇಲಾಖೆ ಅಸ್ತಿತ್ವದಲ್ಲಿದೆಯಾ? ಇಲ್ಲ ನಿಮಗೆ ಬೇಕಾದಂಗೆ ಭ್ರಷ್ಟಾಚಾರ ಮಾಡೋಕ್ಕೆ ಅಧಿಕಾರಿಗಳನ್ನ ಬಿಟ್ಟಿದ್ದೀರಾ? ಜೊತೆಗೆ ಇವತ್ತು ತಮಗೆ ಬೇಕಾಗಿ ಇವತ್ತು ಆಡಳಿತ ಮಂಡಳಿಗಳನ್ನ ಇರ್ತಕ್ಕಂಥ 27 ಸೊಸೈಟಿಗಳ ಪೈಕಿ 12 ಸೊಸೈಟಿಗಳಲ್ಲಿ ಆಡಳಿತಾಧಿಕಾರಿಗಳ ಅಧಿಕಾರ ನಡೀತಾ ಇದೆ. 12 ಸೊಸೈಟಿಗಳಲ್ಲಿ ಇವತ್ತು ಆಡಳಿತಾಧಿಕಾರಿಗಳನ್ನ ಹಾಕೊಂಡಿದ್ದೀರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದೀರಿ. ಸಹಕಾರ ಸಂಘಗಳ ಚುನಾವಣೆಯನ್ನು ನಡೆಸಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ಸಹಕಾರ ಸಂಘಗಳ ಚುನಾವಣೆ ಯಾಕೆ ನಡೆಸಬಾರ್ದು ನೀವು? ಅಲ್ಲಿ ಹರೀಶ್ ಗೌಡ ಬರಬಾರ್ದು, DCC ಬ್ಯಾಂಕ್ಗೆ ಹರೀಶ್ ಗೌಡ ಬರಬಾರ್ದು ಅಂತಕ್ಕಂಥದ್ದು ನಿಮ್ಮ ಉದ್ದೇಶ. ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ, DCC ಬ್ಯಾಂಕ್ನ ಸರಿಯಾಗಿ ನಡೆಸಿ. ನಾನು ಅಧಿಕಾರಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ನಾನು DCC ಬ್ಯಾಂಕ್ ಒಳಗಡೆ ಬರದೇ ಇದ್ರೂ ಪರವಾಗಿಲ್ಲ. ದಯಮಾಡಿ ನಮ್ಮ ರೈತರಿಗೆ ಅನ್ಯಾಯ ಮಾಡಬೇಡಿ. ಇವತ್ತು ರೈತರು ಸಾಲವನ್ನು ತೆಗೆದುಕೊಳ್ಳಿಕ್ಕೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 5 ತಿಂಗಳು
ಅಲಿಬೇಕಾದಂಥ ಪರಿಸ್ಥಿತಿ. ನಮ್ಮ ಸಹಕಾರ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ಅಧಿಕಾರಿಗಳು ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದರೆ, ನಮ್ಮ ಹುಣಸೂರು ತಾಲೂಕಿನ ಅಸಿಸ್ಟೆಂಟ್ ರಿಜಿಸ್ಟ್ರಾರು 64 ಎನ್ಕ್ವೈರಿ ಆಗ್ತಾರೆ. ಸೊಸೈಟಿ ಮೇಲೆ ಎನ್ಕ್ವೈರಿಗೆ ತನಿಖೆಗೆ ಆದೇಶವನ್ನು ಮಾಡ್ತಾರೆ. ಲಂಚವನ್ನು ಫೋನ್ಪೇ ಮುಖಾಂತರ ಇಸ್ಕೊಳ್ತಾರೆ. ಅದಕ್ಕೆ ದಾಖಲಾತಿ ಇದೆ ಇಲ್ಲಿ ನೋಡಿ. ಲಂಚವನ್ನು ಅನಸೂಯ ARCS ಇಲ್ಲಿ ಹೇಳ್ತಾರೆ 36,000 ರೂಪಾಯಿ ಲಂಚವನ್ನು ಫೋನ್ಪೇ ಮುಖಾಂತರ ಸೊಸೈಟಿ ಸೆಕ್ರೆಟರಿಯಿಂದ ಫೋನ್ಪೇ ಮುಖಾಂತರ ತೆಗೆದುಕೊಂಡು ತನಿಖೆಯನ್ನು ಇವತ್ತು ಬೇಕಾದ ದಿಕ್ಕಿನಲ್ಲಿ ನಡೆಸ್ತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದು, ಸಹಕಾರ ಇಲಾಖೆ ಯಾರ ಹಿಡಿತದಲ್ಲೂ ಇಲ್ಲ, ಸಹಕಾರಿ ಸಂಸ್ಥೆ ಯಾರ ಹಿಡಿತದಲ್ಲೂ ಇಲ್ಲ. ಸಹಕಾರಿಗಳು ಯಾರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ, ಅವ್ರಿಗೆ ಸಹಕಾರಿಗಳು ಬೆಂಬಲಿಸ್ತಾ ಬಂದಿದ್ದಾರೆ. ನೀವು ಕೆಲಸ ಮಾಡಿ, ನೀವು ರೈತರು ಇವತ್ತು 1 ವರ್ಷ 1 ತಿಂಗಳಾಯಿತು ಆಡಳಿತಾಧಿಕಾರಿಗಳು ಬಂದು. 1 ವರ್ಷ 1 ತಿಂಗಳಿಂದ ರೈತರು ವಿಶ್ವಾಸ ಗಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ವಾ? ಆಡಳಿತಾಧಿಕಾರಿ ನಿಮ್ಮ ಸರ್ಕಾರದ ವತಿಯಿಂದ ಆಡಳಿತಾಧಿಕಾರಿ ಹಾಕೊಂಡಿದ್ದಿರ್ತಾನೆ. ಕೊಡಿ, ಸಾಲ ಕೊಡಿ, ಬಿಲ್ಡಿಂಗ್ ಫಂಡ್ ಕೊಡಿ. ನೇರ ಕಾರಣ ಯಾರು ಅಂತ ತಮ್ಮ ಪ್ರಕಾರ? ನೇರ ಕಾರಣ ಇವತ್ತು ಸರ್ಕಾರ ನೇರ ಕಾರಣ. ಸರ್ಕಾರದಲ್ಲಿ ಇವತ್ತು ಯಾರ ಜಿಲ್ಲೆ ಇದು? ಯಾರ ಜಿಲ್ಲೆ ಇದು? ರೈತರಿಗೆ ಯಾರು ಅನ್ಯಾಯ ಬಿಡ್ತಾ ಇದ್ದಾರೆ? ಎಲ್ಲರೂ ಸೇರೇ ಕಾರಣ ನೇರವಾಗಿ ಅಂತ ಹೇಳಕ್ ಬಯಸ್ತೀನಿ ನಾನು. ನೇರವಾಗಿ ಇಡೀ ಸರ್ಕಾರದಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಸಹ ನೇರವಾಗಿ ಕಾರಣೀಭೂತರಾಗಿದ್ದಾರೆ. ಇದ್ರಿ ವಿಶೇಷವಾಗಿ ಇದಕ್ಕೆ ನಮ್ಮ ಹುಣಸೂರು ತಾಲೂಕು ವಿಶೇಷವಾಗಿ ಕಾರಣ. ವಿಶೇಷವಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಕಳೆದ 15 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿ ಧರ್ಮಾಪುರ ಸೊಸೈಟಿಗೆ ಸಾಲವನ್ನು ಕೊಡಬೇಡಿ ಅಂತಕ್ಕಂಥ ನೇರವಾಗಿ ಒತ್ತಡವನ್ನು ಹಾಕ್ತಾ ಇರ್ತಕ್ಕಂಥವ್ರು ಹುಣಸೂರು ತಾಲೂಕಿನಲ್ಲಿ 15 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದಂಥವ್ರು. ಶಾಸಕ ಬಂದು ಪ್ರತಿಭಟನೆ ಮಾಡ್ತಾ ಕೂತಿದ್ದೀನಿ ಇಲ್ಲಿ ಇವತ್ತು. ಶಾಸಕ ಬಂದು ಪ್ರತಿಭಟನೆ ಮಾಡೋ ತನಕ ಬಿಟ್ಕೊಂಡಿದ್ದೀರಿ. ಶಾಸಕರಿಗೆ ಕಿಂಚಿತ್ತು ಗೌರವ ಇಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಗೌರವ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿದ್ದಾರಲ್ಲ ಇಲ್ಲಿ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ, ಅವ್ರ ಮಾತಿಗೆ ಅವಡೆ ಕಾಸಿನ ಕಿಮ್ಮತ್ತಿಲ್ಲ. ಯಾರ ಮಾತು ನಡೀತಾ ಇದೆ ಇವತ್ತು? ನಾನು ಹೇಳಿದ್ನಲ್ಲ, ಕಳೆದ 15 ವರ್ಷ ಆಳ್ತ ಮಾಡಿದಂಥ ಹುಣಸೂರು ತಾಲೂಕಿನಲ್ಲಿ 15 ವರ್ಷ ಯಾರಿಗೆ ಆಶೀರ್ವಾದ ಮಾಡಿದ್ರು ಜನ, ಯಾರು ರೈತರು ಆಶೀರ್ವಾದ ಮಾಡಿದ್ರು ಅವರೇ ಇವತ್ತು ರೈತರಿಗೆ ಸಾಲವನ್ನು ಕೊಡಬೇಡಿ ಅಂತಕ್ಕಂಥ ತಡೆ ಹಿಡಿದಿರ್ತಕ್ಕಂಥವ್ರು. 15 ವರ್ಷ ನಡೆದಿರೋ ನಾನು ಯಾಕೆ ಹೆಸರು ಹೇಳಿ? ನಿಮಗೆ ಗೊತ್ತಲ್ಲ ಅದು ಯಾರು ನಡೆಸಿದ್ದಾರೆ ಅಂತ. ಮೈಸೂರು ಜಿಲ್ಲೆ ಕಳೆದ 1 ವರ್ಷ 1 ತಿಂಗಳಿಂದ DCC ಬ್ಯಾಂಕ್ ಚುನಾವಣೆ ನಡೆದಿಲ್ಲ. ಕಾರಣ ಏನು? ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ನಾನು DCC ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ. ಕಳೆದ 5 ವರ್ಷಗಳ ಕಾಲ DCC ಬ್ಯಾಂಕ್ನ ಅಧ್ಯಕ್ಷನಾಗಿದ್ದೆ. 370 ಕೋಟಿ ಇತ್ತು ಡೆಪಾಸಿಟ್ಟು. 1,000 ಕೋಟಿಗೆ ಡೆಪಾಸಿಟ್ ತೆಗೆದುಕೊಂಡು ಹೋಗಿದ್ವಿ. 600 ಕೋಟಿ ಸಾಲ ಕೊಡ್ತಾ ಇದ್ವಿ. 1,600 ಕೋಟಿ ಸಾಲ ಕೊಟ್ಟಿದ್ವಿ. ನಬಾರ್ಡಿಂದ 125 ಕೋಟಿ ಬರ್ತಾ ಇದ್ದ 325 ಕೋಟಿ ತಂದಿದ್ದೆ. ಇವತ್ತೇನಾಗಿದೆ DCC ಬ್ಯಾಂಕಲ್ಲಿ? 1000 ಕೋಟಿ ಇದ್ದ ಡೆಪಾಸಿಟ್ ಇವತ್ತು 900 ಕೋಟಿಗೆ. 325 ಕೋಟಿ ನಬಾರ್ಡ್ ಕೊಟ್ಟಿದ್ದು 125 ಕೋಟಿಗೆ ಡೆಪಾಸಿಟ್ ವಿಡ್ರಾಲ್ ಆಗ್ತಾ ಇದೆ. ದಿವಾಳಿ ಎತ್ತ ಸಾಗ್ತಾ ಇದೆ DCC ಬ್ಯಾಂಕು. ನಮ್ಮ DCC ಬ್ಯಾಂಕ್ನಲ್ಲಿ ಕಳೆದ 5 ವರ್ಷದಿಂದ, ಅಂದರೆ 6 ವರ್ಷದಿಂದ ನಾನು DCC ಬ್ಯಾಂಕ್ ಅಧ್ಯಕ್ಷನಾಗಿಂತ ಮುಂಚೆ ಏನು ಅವ್ಯವಹಾರ ನಡೆದಿತ್ತು, ಅವತ್ತು ಯಾರು ಅಧಿಕಾರಿಗಳು ಕಾರಣೀಭೂತರಾಗಿದ್ದು ಅವ್ಯವಹಾರ ನಡೀಲಿಕ್ಕೆ, ಇವತ್ತು ಹುಣಸೂರು ತಾಲೂಕಿನಲ್ಲಿ ಅವರೇ ಸೂಪರ್ವೈಸರ್ಗಳು. ಇವತ್ತೇನು ಅನುಗೂಡ್ ಸೊಸೈಟಿ 3 ಕೋಟಿ ದುರುಪಯೋಗ ಆಗಿದೆ, ಅವತ್ತು ಯಾರು ದುಡ್ಡು ಹೊಡೆದಿದ್ದ ಆ ದುಡ್ಡನ್ನು ಕಾಯಲಿಕ್ಕೆ ಅವ್ರನ್ನೇ ಸೂಪರ್ವೈಸರ್ ಆಗಿ ಹಾಕಿದ್ದಾರೆ. ಸರ್ಕಾರದಿಂದ ದುಡ್ಡು ಹೊಡೀರಿ ಅಂತ ಹೇಳಿ ಇವತ್ತು DCC ಬ್ಯಾಂಕ್ನ ಮುಳುಗಿಸಿ ರೈತರ ಹಾಳಾಗಲಿ, ಸಹಕಾರ ಸಂಸ್ಥೆಗಳು ಮುಳುಗೋಗ್ಲಿ, ಏನಾದರೂ ಆಗಲಿ, ಇವತ್ತು ಹರೀಶ್ ಗೌಡ DCC ಬ್ಯಾಂಕ್ ಒಳಗಡೆ ಬರಬಾರ್ದು, ತಡಿಬೇಕು. ನಾನಂತೂ ಮುಕ್ತವಾಗಿ ಹೇಳ್ತಾ ಇದ್ದೀನಿ, ನಾನು DCC ಬ್ಯಾಂಕ್ ಒಳಗಡೆ ಬರೋಲ್ಲ. ದಯಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ. ರೈತರಿಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತ ಆಗಿದ್ರೆ, ಈ ರೀತಿಯಾಗಿ ಅನ್ಯಾಯ ಮಾಡದೇ ಇದ್ದರೆ ನಾನು ರೈತರಿಗೋಸ್ಕರ ಏನು ತ್ಯಾಗ ಮಾಡಲಿಕ್ಕೂ ಸಹ ಸಿದ್ಧಿದ್ದೆ. ಈಗ ಸರ್ಕಾರ ಸಂಪೂರ್ಣ ಇವತ್ತು ಆಳ್ತಾ ನಡೆಸಿದ್ರೆ ವೈಫಲ್ಯ. ಇವತ್ತು ಬಜೆಟ್ಟು ಸುಮಾರು 7,45,000 ಕೋಟಿ ಸಾಲ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ನೋಡ್ತಾ ಇದ್ದೀವಿ. BR ಪಾಟೀಲ್ ಅವರು, ಇನ್ನೊಬ್ಬರು ನಮ್ಮ
ಯಾರೋ ಸೀನಿಯರ್ ಕಾಂಗ್ರೆಸ್ MLA ಗಳು ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಕಡೆ ಗಮನ ಇಲ್ಲ, ರೈತರ ಕಡೆ ಗಮನ ಇಲ್ಲ, ಇವ್ರಿಗೆ ಎನಿ ಟ್ರ್ಯಾಪ್ ಕಡೆ ಗಮನ. ಬರೀ ಅವ್ರವ್ರದ್ದೇ ಗೊಂದಲ, ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದೇ ಗೊಂದಲ, ಯಾವ ಮಂತ್ರಿಗಳು ಯಾವ ರೀತಿ ಯಾರ ಪರ ನಿಲ್ಲಬೇಕು ಅಂತಕ್ಕಂಥದ್ದೇ ಗೊಂದಲ. ಬಹುಶಃ ಪಾಪ ನಮ್ಮ ಶಾಸಕರಿಗೂ ಸಹ ಅದೇ ಗೊಂದಲ ಆಗಿರಬೇಕು. ಎಲ್ಲ ಮಂತ್ರಿಗಳಿಗೂ ಗೊಂದಲ ಆಗ್ಬಿಟ್ಟಿದೆ. ಈ ಕಡೆ ಒಂದು ಕಡೆ ಅನುದಾನ ಅಂತೂ ಕೊಡ್ತಾ ಇಲ್ಲ, ಸರ್ಕಾರ ಸತ್ತೋಗಿದೆ, ಅಭಿವೃದ್ಧಿ ಅಂತೂ ಇಲ್ಲ. ನಮ್ಮ ರೈತರುಗಳನ್ನಾದ್ರೂ ಕೇಳಿ ಸ್ವಾಮಿ. ಕುಮಾರಣ್ಣ ಅವರು 26,000 ಕೋಟಿ ಸಾಲ ಮನ್ನಾ ಮಾಡಿದರು. ನೀವು ನಬಾರ್ಡಿಂದ ಅಧಿವೇಶನದಲ್ಲಿ ಚರ್ಚೆ ನಡೀತು. ನಬಾರ್ಡಿಂದ 3,300 ಕೋಟಿ ಅನುದಾನ ಬಂದಿಲ್ಲ ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ತಾ ಇದ್ದೀರಿ. ಗ್ಯಾರಂಟಿಗೆ 51,000 ಕೋಟಿ ದುಡ್ಡನ್ನು ನೀವು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ 3,000 ಕೋಟಿ ಕೊಡಿ. ಕುಮಾರಣ್ಣ ಅವರಿದ್ದಾಗ 26,000 ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ, ರೈತರಿಗೆ ನಿಮಗೆ 3,000 ಕೋಟಿ ಕೊಡೋಕ್ಕೆ ಸಾಧ್ಯ ಅಲ್ವಾ ಸರ್ಕಾರದಲ್ಲಿ? 51,000 ಕೋಟಿಯನ್ನು ಗ್ಯಾರಂಟಿಗೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರೈತರಿಗೋಸ್ಕರ 3,000 ಕೋಟಿ ಕೊಡಿ ಅಂತಕ್ಕಂಥದ್ದು ನನ್ನ ಮನವಿ. ದಯಮಾಡಿ ರೈತರಿಗೆ ಅನ್ಯಾಯ ಮಾಡಬೇಡಿ. ರೈತರಿಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ಯಾರಿಗೂ ಉದ್ಧಾರ ಆಗಲ್ಲ, ಸರ್ಕಾರನೂ ಉದ್ಧಾರ ಆಗಲ್ಲ, ನೀವು ಯಾರು ಸಹ ಉದ್ಧಾರ ಆಗಲ್ಲ. ರೈತರಿಗೆ ಯಾರ್ಯಾರು ಅನ್ಯಾಯ ಮಾಡ್ತಾ ಇದ್ದೀರಿ ಇವತ್ತು ನಾನು ಈ ಸ್ಥಳದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ರೈತರಿಗೆ ಯಾರ್ಯಾರು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಯಾರು ಸಹ ಉಳಿಯಲ್ಲ. ನಾನು ಇವತ್ತು ಹಲವಾರು ಬಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಮುಂದಕ್ಕೆ ಹೇಳ್ತೀನಿ. ನಾನು ಅಧಿವೇಶನದಲ್ಲಿ 5 ಅಧಿವೇಶನ ನಡೆದಿದೆ. 5 ಅಧಿವೇಶನದಲ್ಲೂ ಸಹ ಸಹಕಾರಿ ಮಂತ್ರಿಗಳಿಗೆ ರೈತರ ಬಗೆಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದೀನಿ. ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಸಹಕಾರ ಸಚಿವರು. 5 ಅಧಿವೇಶನದಲ್ಲಿ ಒಂದೇ ಒಂದು ಪ್ರಶ್ನೆಗೂ ಸಹಕಾರ ಸಚಿವರು ಉತ್ತರ ಕೊಟ್ಟಿಲ್ಲ. ಮುಂದಕ್ಕೆ ಹೋಗ್ಬಿಡ್ತೀನಿ. 100ಕ್ಕೆ 100 ರೈತರಿಗೆ ಅನ್ಯಾಯ ಮಾಡಬೇಡಿ ಅಂತ ಸಹಕಾರ ಸಚಿವರನ್ನು ಭೇಟಿ ಮಾಡ್ತೀನಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ನಾನು ಸರಿಯಾಗಿದ್ದರೆ ನಾನು ಯಾವನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ನಾನು ಸ್ವಚ್ಛವಾಗಿದ್ದರೆ ಯಾರೂ ನನ್ನನ್ನು ಏನೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 1000 ಜನ ಬಂದು ಮಾತಾಡ್ಬೋದು, 1000 ಜನ ನನ್ನನ್ನು ಮಾಡ್ಬೋದು, ಏನು ಬೇಕಾದ್ರೂ ಬಂದು ಮಾತಾಡಿಸ್ಬೋದು. ನಾನು ಸರಿಯಾಗಿದ್ದೀನ, ನಾನು ಸ್ವಚ್ಛವಾಗಿದ್ದೀನ, ನನ್ನ ಹೆಣ್ಮಕ್ಳು ನೋಡ್ತಕ್ಕಂಥ ರೀತಿ ನನ್ನ ದೃಷ್ಟಿ ಸ್ವಚ್ಛವಾಗಿದ್ದರೆ ಬಹುಶಃ ನನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ದಯಮಾಡಿ ನಮ್ಮ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಿ. ನಾನು ಮೊದಲನೇ ಬಾರಿಗೆ ಶಾಸಕನಾಗಿದ್ದೀನಿ. ನಮ್ಮಂಥ ಯುವಕ ಶಾಸಕರಿಗೆ ಏನು ಸಂದೇಶವನ್ನು ಕೊಟ್ಟಿದ್ದೀರಿ? ಅಧಿವೇಶನ ಸಂಪೂರ್ಣ ಹಾಳಾಗಿದೆ. ಅಧಿವೇಶನದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದೇನು ನೀವು? ಏನು ಯುವಕರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? 100ಕ್ಕೆ 100 ಅಧಿವೇಶನದಲ್ಲಿ ಚರ್ಚೆ ನಡಿಬಾರ್ದಾಗಿತ್ತಿದು. ನೀವು ದೂರು ಕೊಡಿ. ಯಾರು ಮಾಡಿದಿರೋ, ಯಾರು ಮಾಡಿಸ್ಕೊಂಡಿದ್ದೀರೋ ಅವ್ರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಅನ್ಯಾಯ ಆಗಿದೆ, ಯಾರು ಮಾಡಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ನೀವು ಯುವಕರಿಗೆ, ಯುವತಿಯರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ನಮ್ಮಂಥ ಯುವ ಶಾಸಕರಿಗೆ ನಿಮ್ಮ ಸಂದೇಶ ಏನು? ಅಧಿವೇಶನ ಇರ್ತಕ್ಕಂಥದ್ದು ಯಾವುದಕ್ಕೆ? ರೈತರ ವಿಚಾರ ಚರ್ಚೆ ಮಾಡೋಕ್ಕೆ, ನಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ. ಅದ್ಬಿಟ್ಟು ಹನಿ ಟ್ರ್ಯಾಪ್ ಚರ್ಚೆ ಮಾಡೋಕ್ಕೆ ನಮ್ಮ ಅಧಿವೇಶನ ಇರ್ತಕ್ಕಂಥದ್ದು. ನಮ್ಮ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲ್ ಮಾಡ್ತಾ ಇದ್ದೀರಿ.